ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಬ್ಲಾಗ್. ಸೊ ಇವತ್ತು ನಮ್ಮ ಬೆಳ್ಳಂಡೂರಿನಲ್ಲಿ ಹಸಿ ಕರ್ಗ ಹಾಗೆ ದೀಪೋತ್ಸವ ಇದೆ. ಸೊ ಹಾಗಾಗಿ ಈ ರೀತಿ ರೆಡಿ ಆಗಿದ್ದೀನಿ. ನಮ್ಮ ಮನೆ ಹತ್ರ ದೀಪಗಳನ್ನು ಕರ್ಕೊಂಡೋಗೋದಕ್ಕೆ ವಾದ್ಯಗಳ ಮೂಲಕ ಬರ್ತಾ ಇದ್ದಾರೆ. ಹಬ್ಬಕ್ಕೆ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಮ್ಮ ಪೇಷಂಟ್ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಆ್ಯಂಡ್ ನೋಡಿ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ಜೊತೆಗೆ ಅವರ ಮೊಮ್ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ. ಈ ಕಡೆ ಅಮಿತ್, ಆ ಕಡೆ ಗಾನ್ವಿ, ಪಿಂಕಿ, ಈ ಕಡೆ ಗಾರ್ವಿಕು ಹಾಗೆ ಭೂಮಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ಫ್ರೆಂಡ್ಸ್ ಸಖತ್ತಾಗಿ ಕಾಣಿಸ್ತಾ ಇದೆ. ಹಬ್ಬಕ್ಕೆ ಎಲ್ಲ ಕೂಡ ರೆಡಿ ಆಗಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಸಿ ಕರ್ಗದ ದಿನ ಬಂದ್ಬಿಟ್ಟು ನಮ್ಮ ಬೆಳ್ಳಂಡೂರಿನಲ್ಲಿ ದೀಪೋತ್ಸವವಿರುತ್ತೆ. ವನ್ನಿಕುಲ ಕ್ಷತ್ರಿಯ ಬಾಂಧವರಿಂದ ಬಂದ್ಬಿಟ್ಟು ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಆ್ಯಂಡ್ ಈ ಬಾರಿ ಈ ಊರಿನವ್ರು ಎಲ್ರಿಗೂ ಹೇಳಿದರು, ಬಟ್ ಜಾಸ್ತಿ ಜನ ಮಾಡಲಿಲ್ಲ. ನೋಡಿ ದೀಪಗಳೆಲ್ಲ ಅದೆಷ್ಟೆಷ್ಟು ಚೆನ್ನಾಗಿದೆ. ಈ ಬಾರಿ ಅಂತೂ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ರು. ಹಾಗೆ ನಮ್ಮ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಕಲ್ಯಾಣೋತ್ಸವ ನಡೀತಾ ಇತ್ತು. ಆ್ಯಂಡ್ ಪ್ರತಿ ವರ್ಷವೂ ಕೂಡ ಹಸಿ ಕರ್ಗದ ದಿನ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ನಾವು ಹೆಚ್ಚಾಗಿ ಹೋಗೋದೇ ಇಲ್ಲ, ಯಾಕೆಂದರೆ ಮನೆಗಳಲ್ಲೆಲ್ಲ ಹೆಚ್ಚಾಗಿ ಕೆಲಸ ಇರುತ್ತೆ. ಆ್ಯಂಡ್ ಸಾಯಂಕಾಲ ಹೋದ್ವಿ. ಆ್ಯಂಡ್ ಅಲ್ಲಿಂದ ಬರೋ ಅಷ್ಟರಲ್ಲಿ ಈ ಕಡೆ ಎಲ್ಲನೂ ಕೂಡ ರಂಗೋಲಿಗಳನ್ನು ಹಾಕಿ ಕರ್ಪೂರಗಳನ್ನು ಅಂಟಿಸೋದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಒಂದು ಕಡೆ ಹೆಣ್ಮಕ್ಳು ತಾವು ತಂದಿರುವಂತಹ ಎಲ್ಲ ದೀಪಗಳನ್ನು ತಗೊಂಡೋಗಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ಕರಗದ ಪೂಜಾರಿ ಬಂದು ಪೂಜೆಯನ್ನು ಮಾಡಿದ ನಂತರ ಎಲ್ಲ ದೀಪಗಳನ್ನು ದೇವಸ್ಥಾನದ ಒಳಭಾಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಇದೇ ದೇವಸ್ಥಾನದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೆ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಹೂವಿನ ಕರಗವನ್ನು ಕಟ್ತಾರೆ. ನೋಡಿ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಆ್ಯಂಡ್ ಇವತ್ತು ದೀಪಗಳು ಇರೋದ್ರಿಂದ ಈ ಬಾರಿ ಅಂತೂ ಹೆಣ್ಮಕ್ಳೆಲ್ಲ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಆ್ಯಂಡ್ ದೀಪಗಳು ಕೂಡ ಬಹಳನೇ ಚೆನ್ನಾಗಿತ್ತು. ಇದು ಎರಡು ಕೂಡ ಉತ್ಸವ ಮೂರ್ತಿಗಳು.
ಈ ಬಾರಿ ಒಂದು ದೀಪಕ್ಕಿಂತ ಮತ್ತೊಂದು ದೀಪ ಬಹಳನೇ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ರು. ದೀಪಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಆ ದೀಪಗಳು ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ರು. ದೀಪಗಳನ್ನು ವಿಡಿಯೋ ಮಾಡ್ಕೊಳ್ತಾ ಹಾಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಹಳೆಯ ದೇವಸ್ಥಾನ, ಇಲ್ಲಿ ಅಂತೂ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದರು ಪರಮಾತ್ಮನಿಗೆ. ಆ್ಯಂಡ್ ಹಾಗೆ ನೋಡ್ತಾ ಮಾಳಿಕಾಂಬ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಆ್ಯಂಡ್ ಹೂವಿನ ಕರಗ ದಿನ ಮಾತ್ರ ಇನ್ನೂ ಅದ್ಧೂರಿಯಾದಂತಹ ಅಲಂಕಾರವನ್ನು ದೇವರುಗಳಿಗೆ ಮಾಡಿರ್ತಾರೆ. ಹತ್ತಿರ ಯಾರಾದರೂ ಇದ್ದರೆ ಇದೇ ಭಾನುವಾರ ಬಂದ್ಬಿಟ್ಟು ಹೂವಿನ ಕರಗವಿದೆ, ಮಿಸ್ ಮಾಡಬೇಡಿ, ಬನ್ನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.